ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲ ಆರಂಭ ಆಗಿರೋದ್ರಿಂದ ಎಲ್ಲರಿಗೂ ಸಹ ಶೀತ, ಕೆಮ್ಮು, ಜ್ವರ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಮಕ್ಳಿಗೂ ಸಹ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇದನ್ನು ನೀವು ಇದರಿಂದ ದೂರ ಇರೋದಕ್ಕೆ ನಾನೊಂದು ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಈಗ ನಾವು ಮಾಡ್ತಾ ಇರೋದು ಮೆಣಸಿನ ಸಾಂಬಾರು ಅಂತ. ಮೆಣಸಿನ ಸಾಂಬಾರು ಅಂತನಾದರೂ ಅನ್ಬೋದು ಅಥವಾ ರಸಮ್ ಅಂತನಾದರೂ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಹುಣಸೆಹಣ್ಣು ಮತ್ತು ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ಇದಿಷ್ಟಿದ್ರೆ ಸಾಕು ಫ್ರೆಂಡ್ಸ್. ಹೆಲ್ದಿಯಾಗಿರೋ ಸೂಪ್ ಅಥವಾ ರಸಮ್ನ ರೆಡಿ ಮಾಡ್ಕೋಬೋದು. ಮೊದಲಿಗೆ ಹುಣಸೆಹಣ್ಣನ್ನು ನಿಮ್ಗೆ ಎಷ್ಟು ಗ್ಲಾಸಷ್ಟು ರಸಮ್ ಬೇಕೋ ಅಷ್ಟನ್ನು ನೀರು ಹಾಕಿ ನೆನೆಸ್ಕೊಳ್ಳಿ. ಮತ್ತು ಮೆಣಸು, ಜೀರಿಗೆ ಏನಿರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಕುಟ್ಟಾಣಿಯಲ್ಲಿ. ಬೆಳ್ಳುಳ್ಳಿಯನ್ನು ಸಹ ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಇದು ಮೂರನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಲೆ ಮೇಲಿಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈ ಮೆಣಸು, ಜೀರಿಗೆ ಏನು ಕುಟ್ಟಿ ಪುಡಿ ಮಾಡಿರ್ತೀರೋ ಅದು ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಮ್ಮಿ ಫ್ಲೇಮಲ್ಲೇ ಇರಲಿ. ಮೆಣಸು ಜೀರಿಗೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಣಸು ಜೀರಿಗೆ ನಮ್ಮ ಬಾಡಿದು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದ್ರಿಂದ ಮಕ್ಕಳಿಗೂ ಸಹ ಇದನ್ನು ಕೊಡ್ಬೋದು. ಈ ತಿಳಿಸಾರನ್ನು ನೀವು ಅನ್ನಕ್ಕೆ ಮಿಕ್ಸ್ ಮಾಡಿ ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಮಕ್ಕಳು ಸಹ ತಿಂತವೆ ಮತ್ತು ಮಕ್ಳಿಗೂ ಸಹ ಶೀತ ಕೆಮ್ಮು ಅಷ್ಟು ಆಗೋದಿಲ್ಲ. ಸೊ ಇದನ್ನು ಹಾಕಿ 5 ಮಿನಿಟ್ಸ್ ಹಾಗೆ ಅದನ್ನು ಕುದಿಸೋದ್ರಿಂದ ತಿಳಿ ಸಾಂಬಾರು ರೆಡಿಯಾಗಿರುತ್ತೆ. ಮೆಣಸಿನ ಸಾಂಬಾರು ಅಂತನಾದರೂ ಅನ್ಬೋದು, ತಿಳಿ ಸಾಂಬಾರು ಅಂತನಾದರೂ ಅನ್ಬೋದು. ಇದನ್ನು ನೀವು ಸೂಪ್ ರೀತಿನಾದರೂ ಕುಡಿಬೋದು. ನಮ್ಮನೇಲಿ ನಾವು ಹಾಗೆ ರೆಗ್ಯುಲರಾಗಿ ಯಾರಿಗಾದ್ರೂ ಶೀತ ಆಯಿತು ಅಂದರೆ ಅದೇ ರೀತಿ ನಾವು ಇದನ್ನು ಮಾಡಿಕೊಂಡು ಕುಡಿತೀವಿ. ನಾನು, ನನ್ನ ಹಸ್ಬೆಂಡು ಅಥವಾ ನನ್ನ ಮಕ್ಕಳು ಎಲ್ಲರಿಗೂ ಸಹ ಇದನ್ನೇ ಕೊಡ್ತೀವಿ. ಸೊ ಈ ರೆಸಿಪಿ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ರೆಸಿಪಿಗಾಗಿ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.